ದಿನಗಳ ಕಾಲ ಮಾವು ಮೇಳ ಮೇ 10ರಿಂದ ಮೇ 12ರವರೆಗೆ ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕೆ ಇಲಾಖೆ ಆಶ್ರಯದಲ್ಲಿ ಮಾವಿನ ಹಣ್ಣಿನ ಮಾರಾಟ ಮತ್ತು ಪ್ರದರ್ಶನ ನಡೆಯಲಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮಾವಿನ ಹಣ್ಣಿನ ಮಾರಾಟ ಮತ್ತು ಪ್ರದರ್ಶನ ನಗರದ ಕ್ಲಬ್ ರಸ್ತೆ ಹೋಮ್ ಪಾರ್ಕ್ನಲ್ಲಿ ನಡೆಯಲಿದೆ. ಸ್ಥಳೀಯ ಮ್ಯಾಂಗೋ ಬ್ರ್ಯಾಂಡ್ ಮಾವಿನ ಹಣ್ಣುಗಳ ಬಿಡುಗಡೆ ಮಾಡಲಾಯಿತು. ರೈತರಿಗೆ ಸುಲಭದ ಮಾರುಕಟ್ಟೆಯ ಲಾಭ ದೊರಕಿಸುವುದು ಮಾವು ಮೇಳದ ಉದ್ದೇಶವಾಗಿದೆ. ಮಾವು ಮೇಳದಲ್ಲಿ ಮಹಾರಾಷ್ಟ್ರ, ಕಿತ್ತೂರು, ದೇವಗಢ ಮತ್ತು ಇತರ ಪ್ರದೇಶಗಳ ಮಾವಿನ ಮಾರಾಟ ಮತ್ತು ಪ್ರದರ್ಶನದಲ್ಲಿ ನಡೆಯಲಿದೆ. ಯಾವುದೇ ಮಧ್ಯವರ್ತಿ ಇಲ್ಲದೆ ನೇರವಾಗಿ ರೈತ ಮಾರಾಟ ಮಾಡಬಹುದು. ತೋಟಗಾರಿಕೆ ಜಿಲ್ಲಾ ಸಹಾಯಕ ನಿರ್ದೇಶಕ ಶಮಂತ್ ಮಾತನಾಡಿ, ರೈತರಿಗೆ ಅನೇಕ ಸೌಲಭ್ಯಗಳನ್ನು ನೀಡಲಾಗಿದೆ. ತೋಟಗಾರಿಕೆ ಇಲಾಖೆ ಬೆಳೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಲು ಮತ್ತು ಮಾರುಕಟ್ಟೆ ವ್ಯವಸ್ಥೆ ರಾಜ್ಯ ಸರ್ಕಾರ ಹಾಗೂ ತೋಟಗಾರಿಕೆ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ನಿಶ್ಚಿತವಾಗಿಯೂ ತೋಟಗಾರಿಕೆ ಬೆಳೆಗಳಿಗೆ ನೇರ ಮಾರುಕಟ್ಟೆ ದೊರಕಲೆಂದು ಇಂತಹ ಕಾರ್ಯಕ್ರಮಗಳನ್ನು ಮತ್ತು ಮಾರಾಟ ಮಳಿಗೆಗಳನ್ನು ಆಯೋಜನೆ ಮಾಡಲಾಗುತ್ತಿದೆ. ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಯಲ್ಲಿ 50ಕ್ಕೂ ಹೆಚ್ಚು ತಳಿಗಳು ಮಾವಿನ ಹಣ್ಣುಗಳು ಪ್ರದರ್ಶನ ನೀಡಲಾಗಿದೆ. ಬೆಳಗಾವಿ ಮಾವು ಜೊತೆಗೆ ಸುವರ್ಣ ರೇಖಾ, ಜಹಾಂಗೀರ್, ಬೈಗನ್ ಪೈರಿ, ಕೇಸರಿ, ಬಾದಾಮ್ ಮೊದಲಾದ ತಳಿಗಳು ಮಾವಿನ ಹಣ್ಣುಗಳ ಆಕರ್ಷಿಸುತ್ತಿವೆ. ಇನ್ನು ಇದೇ ಸ್ಥಳದಲ್ಲಿ ವನ ದ್ರಾಕ್ಷಿ ಪ್ರದರ್ಶನ ಮತ್ತು ಮಾರಾಟವನ್ನು ಆಯೋಜಿಸಲಾಗಿದೆ. हिंदी सांगा कुठनं आलाय काय? आम्ही रत्नागिरीवरून आलो आहे. ॲक्च्युली आमचा हा रत्नागिरी हापूस आहे, अल्फान्सो, जो आपल्या जगामध्ये फ्रूट किंग म्हटलं जातं. तो रत्नागिरी हापूस आपण घेऊन आलो आहोत आणि खास तुमच्यासाठी, तुमच्या इकडच्या लोकांना, ग्राहकांना आम्ही त्याचा आस्वाद देण्यासाठी खास रत्नागिरीहून आम्ही आलो आहे. हे 3 दिवसाचा आपल्या इकडे आंबा महोत्सव आहे. तर आपल्याला रिस्पॉन्स पण चांगला आहे. ही माझ्याकडे आहे, ही मोठी साईज आहे. तर ही आपली 600 रुपये डझन आहे. त्यानंतर ही माझ्याकडे छोटी साईज आहे. सोलापूर जिल्हा माळशिरस तालुका खुरस गाव आहे. डॉक्टर केशव सरगर. काय विशेषता आहे या आंब्याची? हे आम केशर आहे. केशर म्हणजे महाराणावरती केशर लागवड केलेली आहे. तो खाणे का बहुत मिठा, एकदम खाण्यासाठी गोडी आणि ग्राहकाला सुद्धा स्वस्तमध्ये मिळतो. त्यामुळं ह्याचं एक वैशिष्ट्य आहे, जर रस करायला साखर टाकायची सुद्धा जरूर पडत नाही. ಬೆಳಗಾವಿ ಎಕ್ಸಿಬಿಷನ್ ಇದೆ ಅಂತ ನಾವು ಬಂದಿದ್ದೀವಿ. ನಮ್ಮದು ಸ್ಟೋರೇಜ್, ನಮ್ಮಲ್ಲಿ ರೈತರ ಮಾಲು ಸ್ಟೋರೇಜ್ನಲ್ಲಿ ಇಡ್ತಾರೆ. ಆ ರೈತರ ಮಾಲನ್ನು ನಾವು ತಂದು ಎಕ್ಸಿಬಿಷನ್ದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ರೇಟ್ಗೆ ನಾವು ಮಾರಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಹೌದು, ಆದರೆ ಮಾರ್ಕೆಟಲ್ಲಿ ಹಚ್ಚಿದ್ರೆ ಅಷ್ಟು ರೇಟ್ ಬರ್ತಾ ಇಲ್ಲ. ಮತ್ತು ಈಗಿನ ಸಿಚುವೇಶನ್ ನೋಡಿದರೆ ಮಳೆ ಇಲ್ಲ, ಬೆಳೆ ಇಲ್ಲ, ಏನೂ ಇಲ್ಲ, ಎಲ್ಲ ಹಾನಿ ಆಗ್ತಾ ಇದೆ ರೈತರಿಗೆ. ಮತ್ತು ಮಾರ್ಕೆಟಲ್ಲಿ ನೋಡಿದರೆ ರೇಟು ಕಡಿಮೆ, ಎಲ್ಲ ರೈತರಿಗೆ ಭಾಳ ಲಾಸ್ ಆಗ್ತಾಯಿದೆ. ಎಷ್ಟು ಇವಾಗ ಮಾರ್ಕೆಟ್ ರೇಟ್ ಪ್ರಕಾರ ಏನು ಸರ್ಕಾರ ಕಡೆಯಿಂದ ಏನು ಬೆಂಬಲ ಇದನ್ನು ಸರ್ಕಾರ ಕಡೆಯಿಂದ ಅಂತೂ ಏನೂ ಬೆಂಬಲ ಸಿಗ್ತಿಲ್ಲ. ಬೆಂಬಲ ಬೆಲೆ ಐತೆ ಅದಕ್ಕೆ ಒಣ ದ್ರಾಕ್ಷಿಗೆ ಎಷ್ಟು ಅದ? 180ದಿಂದ 220 ತನಕ ಬಂದರೆ ಅವ್ರು ಸ್ವಲ್ಪ ಮಾಡಿದ್ದಕ್ಕೆ ಖರ್ಚು ಹೊಂಟದೆ, ಎಲ್ಲ ಲಾಸ್ನಲ್ಲಿ. ಸುಮಾರು ಎಷ್ಟು ಹೆಕ್ಟರ್ ನೀವು ಇದನ್ನು ತೊಗೋತಾರೆ, ಕವರೇಜ್ ಮಾಡ್ತೀರಿ ನೀವೆಲ್ಲ? ಒಂದು 100 ಎಕರೆ ಎಲ್ಲ ಕವರ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಹೆಸರು ಏನಂದರೆ? ಇನ್ಸ್ತಾನ. ಓಕೆ, ನಿಮ್ಮ ನಂಬರ್. ರಿಪೋರ್ಟ್ ಪ್ರತೀಕ ಚಿಟಗಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.